ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಾಗಲೇ ಸಾರ್ವಜನಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಹಲವು ಚರ್ಚೆಗಳಾಯಿತು. ಏನಿದು ಏಕಾಏಕಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಟ್ಬಿಟ್ರಲ್ಲ ಅಂತೆಲ್ಲ ಚರ್ಚೆ ಆಯಿತು. ಯಾಕೆ ಸಿದ್ದರಾಮಯ್ಯ CM ಸ್ಥಾನವನ್ನು ಬಿಟ್ಕೊಟ್ಟಿರಬಹುದು ಅನ್ನೋದ್ರ ಬಗ್ಗೆ ಜನ ಅವರವರೇ ನಾನಾ ರೀತಿಯಲ್ಲಿ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯನವರು ನಾನು 3 ವರ್ಷ ಆದಮೇಲೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಅವ್ರ ಮಾತು ಮೀರಬಾರ್ದು ಅನ್ನೋ ಕಾರಣಕ್ಕೆ ದೊಡ್ಡತನ ತೋರಿಸಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ರು ಅಂತ ಹೇಳ್ತಾಯಿದ್ರು. ಇನ್ನು ಕೆಲವರು ಇಲ್ಲ ಇದು DK ಶಿ ಅವರು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಹೋದ್ರೆ ಹೋಗಲಿ ಅಂದ್ಬಿಟ್ಟು ಸಾಫ್ಟ್ ಕಾರ್ನರ್ ತೋರ್ಬಿಟ್ಟಿದ್ದಾರೆ, ಇದು DK ಶಿವಕುಮಾರ್ ಅವರ ಒತ್ತಡವೇ ಕಾರಣ ಅಂತ ಕೆಲವರು ಮಾತನಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಅತಿ ಚರ್ಚೆ ಆಗಿದ್ದು ಸಿದ್ದರಾಮಯ್ಯ ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಿಬಿಟ್ರು, 8 ವರ್ಷ ಮುಖ್ಯಮಂತ್ರಿ ಮಾಡೋದಕ್ಕೆ ಹೈಕಮಾಂಡ್ ಅವಕಾಶ ಕೊಟ್ಟಿತ್ತು, ನಾನು ಕೃತಜ್ಞನಾಗಿದ್ದೀನಿ, ಹೀಗಾಗಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಟ್ಬಿಟ್ಟಿದ್ದಾರೆ ಅಂತ ಚರ್ಚೆ ಆಗುತ್ತೆ. ಆದರೆ ನಿಜವಾದ ಸಂಗತಿ ಏನು ಅನ್ನೋದನ್ನು ಪರೋಕ್ಷವಾಗಿ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ಹೊರ ಹಾಕಿದ್ದಾರೆ. ಏನಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಕೆಳಗೆ ಇಳಿದ್ರು ಅನ್ನೋದನ್ನು ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ಅತ್ಯಾಪ್ತರಾಗಿದ್ದಂತಹ ದೇವೇಗೌಡರು ಈ ಮಾತನ್ನು ಹೇಳ್ತಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇವತ್ತು ಏನೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ರೈತರು ಅಧಿಕಾರಿಗಳ ಮೇಲೆ ಪೊರಕೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ದೇವೇಗೌಡರು ರೈತರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಪ್ರೆಸ್ ಮೀಟ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರನ್ನ ಪಾಪ ಛೇ ಅಂತ ಹೇಳಿ ಸಿದ್ದರಾಮಯ್ಯನವರ ಪರವಾಗಿ ಅನುಕಂಪವನ್ನು ತೋರಿಸ್ತಾ ಇದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಇದು ಇವತ್ತು ಸಾಕಷ್ಟು ಚರ್ಚೆ ಆಗ್ತಿರೋದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬಿಡದಿ ರೈತರ ತಂಟೆಗೆ ಸಿದ್ದರಾಮಯ್ಯನವರು ಹೋಗಲೇ ಇಲ್ಲ. ಪಾಪ ಸಿದ್ದರಾಮಯ್ಯನವರು ರೈತರಿಗೆ ತೊಂದರೆ ಕೊಡಬಾರ್ದು ಅಂತ ಅವ್ರ ಪಾಡಿಗೆ ಅವರಿದ್ದರು. ಆದರೆ DK ಶಿವಕುಮಾರ್ CM ಆಗಿ 1 ತಿಂಗಳಾಗಿಲ್ಲ, ಆಗಲೇ ಬಡ ರೈತರ 7,000ಕ್ಕೂ ಹೆಚ್ಚು ಎಕರೆಯನ್ನು ಕಬಳಿಸೋದಕ್ಕೆ ಹೊರಡ್ತಾ ಇದ್ದಾರೆ. ಇದರಿಂದೇ ದೊಡ್ಡ ಷಡ್ಯಂತ್ರ ಇದೆ. ಯಾಕೆ ಈ ರೀತಿ DK ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಯಾಕೆ ಕೆಳಗಿಳಿದಿದ್ದು ಅಂತಲೂ ಗೊತ್ತಾ ಅಂಥೇಳಿ ಒಂದೊಂದೇ ವಿಚಾರವನ್ನು ಬಿಚ್ಚಿಡ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ DK ಶಿವಕುಮಾರ್ ಅವರು ಹಲವು ಆಶ್ವಾಸನೆಗಳನ್ನು ಕೊಟ್ಬಿಟ್ಟಿದ್ದಾರೆ, ಸಹಾಯ ಮಾಡ್ತೀನಿ ನಿಮಗೆ ಅಂತೆಲ್ಲ ಅವರು ಮಾತು ಕೊಟ್ಬಿಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಕೋಬೇಕು, ಹೈಕಮಾಂಡ್ ಕೊಟ್ಟಿರೋ ಮಾತನ್ನು ಉಳಿಸ್ಕೋಬೇಕು ಅಂದರೆ ಈ ಟೌನ್ಶಿಪ್ ಆಗಲೇಬೇಕು. ಈ ಟೌನ್ಶಿಪ್ ಆದರೆ ಇದರಲ್ಲಿ ಸಾವಿರಾರು ಕೋಟಿ ಬರುತ್ತೆ. ಆಗ ಇವರು ಹೈಕಮಾಂಡ್ಗೆ ಏನು ಕೊಡಬೇಕೋ ಅದನ್ನು ಕೊಡಬಹುದು. ಈ ಉದ್ದೇಶದಿಂದನೇ ಹಠ ಮಾಡಿ ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದಾರೆ. ಅಂದರೆ ಅರ್ಥ, ಸಿದ್ದರಾಮಯ್ಯನವರು ಈ ಬಿಡದಿ ಟೌನ್ಶಿಪ್ಗೆ ಗ್ಯಾರಂಟಿ ಒಪ್ಪಿಗೆ ಕೊಟ್ಟಿರಲಿಲ್ಲ ಮತ್ತು ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ಹಣಕಾಸು ಕೊಡೋದಿಲ್ಲ. ಸಿದ್ದರಾಮಯ್ಯ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಈ ರೀತಿಯೆಲ್ಲ ಕಪ್ಪ ಕೊಡೋದೆಲ್ಲ ಇಲ್ಲ. ಆದರೆ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಆಶ್ವಾಸನೆ ಕೊಟ್ಬಿಟ್ಟಿದ್ರು, ನೋಡಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ನಾನು ಟೌನ್ಶಿಪ್ ಮಾಡ್ತೀನಿ, ನಾವು ಏನಾದ್ರು ಪಕ್ಷಕ್ಕೆ ಸಹಾಯ ಮಾಡ್ಬೋದು ಅನ್ನೋ ಮಾತನ್ನು ಹೇಳ್ಬಿಟ್ಟಿದ್ರು. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಕೆಳಗಡೆ ಇಳಿಸಿದೆ ಮುಖ್ಯಮಂತ್ರಿ ಸ್ಥಾನದಿಂದ. ಈಗ ಬಂದಿರುವಂತಹ DK ಶಿವಕುಮಾರ್ ಅವರು ಹಠ ಮಾಡಿ ಈ ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಷ್ಟೇ ನಡೆದಿರೋದು ಅಂಥೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಸಿದ್ದರಾಮಯ್ಯನವ್ರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ಅನುಕಂಪವನ್ನು ತೋರಿಸ್ತಾ ಇದ್ದಾರೆ. ಅದರ ಅರ್ಥ ಸಿದ್ದರಾಮಯ್ಯ ರೈತರ ಪರವಾಗಿ ಕೆಲಸ ಮಾಡ್ತಿದ್ರು, ಅಂಥವ್ರನ್ನ ಅನ್ಯಾಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಳಿಸಿದೆ. ಈಗ ರೈತರಿಗೆ ಅನ್ಯಾಯ ಆಗ್ತಾಯಿದೆ. ನಾವು ಬೆಳೆ ಬೆಳಿತೀವಿ ಅಂತ ರೈತರು ಅಷ್ಟೊಂದು ಹೇಳ್ತಿದ್ರು ಕೂಡ 7,000 ಎಕರೆ ಜಮೀನನ್ನು ಕಿತ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಇದು ನಾನು ಬದುಕಿರೋ ತನಕ ಸಾಧ್ಯವಿಲ್ಲ, ರೈತರ ಜಮೀನು ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಈಗ ದೇವೇಗೌಡರು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ಈಗ ದೇವೇಗೌಡರೇ ಸಿದ್ದರಾಮಯ್ಯನವ್ರ ಪರವಾಗಿ ಸಾಫ್ಟ್ ಕಾರ್ನರ್ ತೋರಿರೋದ್ರಿಂದ ಸಾರ್ವಜನಿಕ ವಲಯದಲ್ಲಿ ಮತ್ತೆ ಚರ್ಚೆ ಆಗ್ತಾಯಿದೆ. ಯಾವುದಪ್ಪ ನಾವು ಅಂದ್ಕೊಂಡಂಗೆ ಆಯಿತು, ಸಿದ್ದರಾಮಯ್ಯನವ್ರನ್ನ ಅನ್ಯಾಯವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು, ಸಿದ್ದರಾಮಯ್ಯನವ್ರ ಕಾರಣದಿಂದ ಇವತ್ತು ಅಧಿಕಾರ ಅನುಭವಿಸ್ತಾ ಇರೋ ಕಾಂಗ್ರೆಸ್ ಪಕ್ಷ ಅವ್ರನ್ನ ಕೆಳಗಿಳಿಸಿ ಅನ್ಯಾಯ ಮಾಡಿದೆ. ಅದನ್ನೇ ಇವತ್ತು ದೇವೇಗೌಡರು ಹೇಳ್ತಾ ಇದ್ದಾರೆ. ಯಾವುದೇ ತಪ್ಪು ಮಾಡದ ಸಿದ್ದರಾಮಯ್ಯ ಯಾಕೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕಾಗಿತ್ತು, ಇದಕ್ಕೆ ಉತ್ತರ ಕೊಡಲೇಬೇಕಾಗತ್ತೆ ಅಂತೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಸುವಂತಹ ಲಕ್ಷಾಂತರ ಅಭಿಮಾನಿಗಳು ಇದೇ ಮಾತನ್ನು ಆಡ್ಕೋತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವ್ರಿಗೆ ಅನ್ಯಾಯ ಆಗಿದೆ, ಅದನ್ನೇ ದೇವೇಗೌಡರು ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ಏನಾರು ಇದ್ದಿದ್ರೆ ಈ ಬಿಡದಿ ಟೌನ್ಶಿಪ್ ಖಂಡಿತ ಆಗ್ತಿರಲಿಲ್ಲ, ಅವರು ರೈತರ ಜಮೀನನ್ನು ಯಾವುದೇ ಕಾರಣಕ್ಕೂ ಕಿತ್ಕೋತಿರಲಿಲ್ಲ. ಹೀಗಾಗಿಯೇ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೋಬೇಕಾಯಿತು. ಸಿದ್ದರಾಮಯ್ಯನವರು ಸ್ವಲ್ಪ
ಆವಾಜ್ ಹಾಕಿದ್ರು ಹೈಕಮಾಂಡ್ಗೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋ ಸಾಧ್ಯತೆಯೇ ಇರ್ತಿರ್ಲಿಲ್ಲ. ಆದರೆ ಅವರು ದೊಡ್ಡ ಮನಸ್ಸು ಮಾಡಿ ಹೋಗಲಿ ಅಂತ ಬಿಟ್ಕೊಟ್ಬಿಟ್ಟಿದ್ದಾರೆ. ಆದರೆ ಈಗ ಬಂದಿರೋರು ರೈತರಿಗೆ ಒಳ್ಳೇದು ಮಾಡಲಿ ಅಷ್ಟೇ ಸಾಕು ಅಂತೇಳಿ ಜನರು ಕೂಡ ಮಾತಾಡ್ತಾ ಇದ್ದಾರೆ. ಇವತ್ತು ದೇವೇಗೌಡರು ಕೂಡ ಅದೇ ಮಾತನ್ನು ಹೇಳಿ ಸಿದ್ದರಾಮಯ್ಯನವ್ರಿಗೆ ಹೊಗಳೋ ಮೂಲಕ ಹಾಲಿ CM DK ಶಿವಕುಮಾರ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿದ್ದಾಗ ಬಿಡದಿ ಹತ್ರಕ್ಕೆ ಜನ ಕಳಿಸ್ಲಿಲ್ಲ. ಕಾರ್ಪೊರೇಷನ್ ಮಾಡಿ ರಾಮನಗರ ಸೇರಿದಂತೆ ಬೆಂಗಳೂರು ದಕ್ಷಿಣದ ಕಾರ್ಪೊರೇಷನ್ ಸಿದ್ದರಾಮಯ್ಯನವರು ಬಿಡದಿ ಹತ್ರ ಕಳಿಸ್ತಿಲ್ಲ. ಆದರೆ ಇವರು ಬಂದ ಒಂದು ತಿಂಗಳೇ ಆಗಿಲ್ಲ, ಇಲ್ಲಿ 40,000 ಸೈಟ್ವರೆಗೆ ನಿವೇಶನ ಮಾಡಿರ್ತಕ್ಕಂಥ ಅಂಕಿ ಅಂಶಗಳಿದೆ. ಯಾಕೆ ಇದರ ಉದ್ದೇಶ ಏನು? ನಾನು ಇದರ ಬಗ್ಗೆ ಗೊತ್ತಿದೆ, ನನಗೆ ಯಾವ ಕಾರಣದಿಂದ ಇದಕ್ಕೆ ನೀವು ಕೈ ಹಾಕಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಚದರ ಎಕರೆ ಭೂಮಿನ ನಿವೇಶನ ಮಾಡಬೇಕು. ಇದಕ್ಕೆ ಗೌರ್ಮೆಂಟ್ ಗ್ಯಾರಂಟಿಯಿಂದ ಸುಮಾರು 12,000 ಕೋಟಿನಂತೆ ಮೇಲೆ. ಆಮೇಲೆ ಯಾವನ್ ಲೇಔಟ್ ಮಾಡ್ತಾನೋ ಅವನಿಗೆ 8,000 ಕೋಟಿ ಗ್ಯಾರಂಟಿ. ಇದು ಬಹಳ ದಿನ ಬಚ್ಚಿಟ್ಟು ಇಡಲಿಕ್ಕೆ ಸಾಧ್ಯ ಇಲ್ಲ. ನಾನು 24ನೇ ತಾರೀಕು ಕಾಗದ ಬರೆದೆ, ನಿಜ. ನಿಮಗೆ 20 ದಿನ ಟೈಮ್ ತಗೊಂಡಿದ್ದೀನಿ ನಿಮಗೆ ನಿಮ್ಮ ಮುಂದೆ ಈ ವಿಷಯನ ಇಡಲಿಕ್ಕೆ. ನಾನು ಹೋರಾಟದ ಜಾಗಕ್ಕೆ ಹೋಗಿಲ್ಲ. ಹೋದರೆ ಪ್ರಚೋದನೆ ಮಾಡಿದ್ರು ಅಂತ ನನ್ನ ಮೇಲೆ ಆಪಾದನೆ ಬರಬಾರ್ದು ಅಂತ ಹೇಳಿ ನಾನು ಹೋಗಿಲ್ಲ. ಸಿದ್ದರಾಮಯ್ಯನವರಿದ್ದಾಗ ಬಿಡದಿ ಹತ್ರಕ್ಕೆ ಜನ ಕಳಿಸ್ಲಿಲ್ಲ. ಕಾರ್ಪೊರೇಷನ್ ಮಾಡಿ ರಾಮನಗರ ಸೇರಿದಂತೆ ಬೆಂಗಳೂರು ದಕ್ಷಿಣದ ಕಾರ್ಪೊರೇಷನ್ ಸಿದ್ದರಾಮಯ್ಯನವರು ಬಿಡದಿ ಹತ್ರ ಕಳಿಸ್ತಿಲ್ಲ. ಆದರೆ ಇವರು ಬಂದ ಒಂದು ತಿಂಗಳೇ ಆಗಿಲ್ಲ, ಇಲ್ಲಿ 40,000 ಸೈಟ್ವರೆಗೆ ನಿವೇಶನ ಮಾಡಿರ್ತಕ್ಕಂಥ ಅಂಕಿ ಅಂಶಗಳಿದೆ. ಯಾಕೆ